ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ 50 ಡೇಸ್ ಆರಿ ವರ್ಕ್ ಚಾಲೆಂಜ್ ಕೋರ್ಸಲ್ಲಿ ನಾನು ಇವತ್ತು ಕ್ಲಾಸ್ 9ಅನ್ನು ಹೇಳ್ತಿದ್ದೀನಿ. ಈ ಕ್ಲಾಸ್ 9ಅಲ್ಲಿ ಏನೆಲ್ಲ ವಿಷಯ ಇರುತ್ತೆ ಅಂದರೆ, ಇಲ್ಲಿ 3 ಗೆರೆಯನ್ನು ಹೇಳ್ಕೊಂಡಿದ್ದೀನಿ ನಾನು. ಈ 3 ಗೆರೆಯಲ್ಲಿ ನಾನು ಏನೆಲ್ಲ ವರ್ಕ್ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಕೊನೆವರೆಗೂ ನೋಡಿ. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ನೋಡಿ ನೀವು ಅದೇ ರೀತಿ ಕಂಪೇರ್ ಮಾಡ್ಕೊಂಡು ಸ್ಕಿಪ್ ಮಾಡಿಬಿಟ್ರೆ ನಿಮಗೆ 3 ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಯಾವ ರೀತಿ ಮಾಡ್ತಾರೆ ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆದಷ್ಟು ಈ ಫ್ರೀ ಕ್ಲಾಸನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗಿದ್ದರೆ ಈಗ ಯಾವ ಸ್ಟಿಚ್ಚನ್ನು ಹಾಕ್ತಿದ್ದೀನಿ ಅಂತಂದರೆ ಡಬಲ್ ಚೈನ್ ಸ್ಟಿಚ್ ಅಂತ ಇದಕ್ಕೆ ಕರಿತೀವಿ. ಫಸ್ಟು ನಾನು ಜರಿ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ ಡಬಲ್ ಚೈನ್ ಸ್ಟಿಚ್ಚನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ನಂತರ ನಾನು ಮಧ್ಯದ ಗೆರೆಯಲ್ಲಿರುವಂಥದ್ದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ತೀನಿ. ನಂತರ ಮಲ್ಟಿ ಕಲರಲ್ಲಿ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ನಾವು ಪ್ರೊಫೆಷನಲ್ಲಾಗಿ ಮಾಡೋದು ಡಬಲ್ ಚೈನ್ ಸ್ಟಿಚ್ಚನ್ನು, ಅದನ್ನು ಹೇಗೆಲ್ಲ ಉಪಯೋಗಿಸ್ತೀನಿ ಅಂತ, ಯಾವೆಲ್ಲ ಉಪಯೋಗಿಸ್ಬೋದು ಯಾವ ಜಾಗದಲ್ಲಿ ಅಂತ ಈ ಲೈನ್ಸ್ ಬಂದಾಗ ನಾನು ವಿಷಯನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ 3 ಲೈನ್ಸನ್ನು ಫಿಲ್ ಆಗೋವರೆಗೂ ವಿಡಿಯೋನ ನೋಡ್ತಿರಲ್ಲ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ. ಈಗ ಇಲ್ಲಿ ನೋಡಿ, ಈ ಗೆರೆನ ಇಲ್ಲಿವರೆಗೂ ಹೇಳ್ಕೊಳ್ಳೋಣ, ಆಯ್ತಲ್ವಾ. ಈಗ ಕ್ಲಾಸ್ 9ಅಲ್ಲಿ ನಾನು ಹೇಳ್ಕೊಡ್ತಾ ಇರುವಂಥದ್ದು ಡಬಲ್ ಚೈನ್ ಸ್ಟಿಚ್. ಆ್ಯಸ್ ಇಟ್ ಈಸ್ ಜರಿ ಥ್ರೆಡನ್ನು ತಗೊಂಡಿದ್ದೀನಿ. ಏನಕ್ಕೆ ಜರಿ ಥ್ರೆಡ್ಡಲ್ಲಿ ಅಂದರೆ, ನಿಮಗೆ ಫಸ್ಟು ಅದನ್ನು ಮೇಂಟೈನ್ ಮಾಡೋದನ್ನು ಕಲಿಬೇಕು ಈ ಡಿಸೈನನ್ನು ಮಾಡಬೇಕಾದ್ರೆ. ಅದಕ್ಕೋಸ್ಕರ ನಾನು ಜರಿ ಥ್ರೆಡ್ಡಲ್ಲಿ ಫಸ್ಟು ತೋರಿಸ್ತೀನಿ. ಈಗ ಜರಿ ಥ್ರೆಡ್ಡಲ್ಲಿ ನಾನು ದೊಡ್ಡದಾಗಿ ಚೈನನ್ನು ಹಾಕೋತಿದ್ದೀನಿ. ಯಾಕೆ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಾಗಲಿ ಅಂತೇಳಿ. ನೋಡಿ, ಅದೇ ಲೈನ್ಸ್ ಮೇಲೆ ಬರಬೇಕು. ಮೇನು ಲೈನ್ಸ್ ಮೇಲೆ ಹಾಕಿ ನಿಮಗೆ ತೋರಿಸೋ ಉದ್ದೇಶ ಏನಂದರೆ, ಲೈನು ನೀಟಾಗಿ ನೇರವಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ನೋಡಿ ಚೈನನ್ನು ಹಾಕೋತಿದ್ದೀನಿ. ಆ್ಯಸ್ ಇಟ್ ಈಸ್ ಇದು ಸಿಂಪಲ್ಲಾಗಿ ಚೈನನ್ನು ಹಾಕ್ಕೊಳ್ಳೋದು. ಆ ನಂತರ ಡಿಸೈನನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ. ನೋಡಿ, ದೊಡ್ಡದಾಗಿ ಹಾಕ್ತಿದ್ದೀನಿ. ಏನಕ್ಕೆ ಅಂತ ನೆಕ್ಸ್ಟು ನಾನು ಹೇಳ್ತೀನಿ. ಯಾಕೆ ಇಷ್ಟು ದೊಡ್ಡದಾಗಿ ನಾನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಆಯ್ತಲ್ಲ. ಈಗ ಲಾಸ್ಟ್ವರೆಗೂ ಚೈನನ್ನು ಹಾಕ್ಕೊಂಡು ಅಲ್ಲಿ ಬಂದು ಲಾಸ್ಟ್ ಎಂಡಲ್ಲಿ ನಾವು ಇದಕ್ಕೆ ಎಂಡ್ ನಾಟನ್ನು ಕೊಟ್ಕೊಳ್ಳೋಣ. ನೋಡಿ, ಎಂಡ್ ನಾಟು ಎಷ್ಟು ಒಂದು ಸತಿ ಬರುತ್ತೆ ಈ ವಿಡಿಯೋದಲ್ಲಿ, ಮಿಸ್ ಮಾಡದೆ ಎಂಡ್ ನಾಟನ್ನು ನೋಡ್ಕೊಳ್ಳಿ. ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡಿ, ಎಲ್ಲೂ ಕಾಣಿಸ್ತಾ ಇಲ್ಲ ದಾರ. ಈಗ ನಾವು ಪುನಃ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕು, ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಲಾಕ್ ಮಾಡ್ಕೊಳ್ಳಿ, ತಗೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಚೈನ್ ಮೇಲೆ ಚೈನ್ ಹಾಕುವಂಥದ್ದು. ಡಬಲ್ ಚೈನ್ ಸ್ಟಿಚ್ಚನ್ನು ನಾವು ಅರ್ಥ ಏನು ಹೇಳಿ, ಚೈನ್ ಮೇಲೆ ಚೈನು. ಈಗ ಈ ಚೈನ್ ಮೇಲೆ ನಾವು ಚೈನನ್ನು ಹಾಕ್ಕೊಂಡೋದ್ರೆ ಹೇಗೆ ಕಾಣಿಸುತ್ತೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಎರಡೂ ಮಧ್ಯ ನಾಟಿದೆಯಲ್ಲ, ನಾಟ್ ಮಧ್ಯದಲ್ಲಿ ಚೈನ್ ಇದೆ ನೋಡಿ, ಕಾಣಿಸ್ತಿದೆಯಾ ಇಲ್ಲಿ ನೋಡಿ. ಇದಕ್ಕೋಸ್ಕರ ನಾನು ದೊಡ್ಡದಾಗಿ ಸಿಲ್ಕ್ ಥ್ರೆಡ್ಡಲ್ಲಿ ಜರಿ ಥ್ರೆಡ್ಡಲ್ಲಿ ಫಸ್ಟು ನಾನು ತೋರಿಸ್ಕೊಡ್ತಾ ಇರೋ ಉದ್ದೇಶ ಏನಂದರೆ, ಈ ಡಿಸೈನನ್ನು ಹೇಗೆ ಮಾಡೋದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವಂಥದ್ದಕ್ಕೆ. ನೋಡಿ, ಈ ಮಧ್ಯ ಭಾಗದಲ್ಲಿ ಒಂದು ಚೈನನ್ನು ಹಾಕೋಬೇಕು. ನೋಡಿ, ಹಾಕ್ಕೊಂಡ್ವಿ. ಪುನಃ ನಾವೆಲ್ಲ ಹಾಕಬೇಕು ಅಂದರೆ ನೆಕ್ಸ್ಟು ಚೈನ್ ಇದೆಯಲ್ಲ, ಆ ಗಂಟು ಈ ಗಂಟು ಮಧ್ಯದಲ್ಲಿ ಚೈನ್ ಬರುತ್ತೆ ನೋಡಿ, ಆ ಚೈನಿನ ಮಧ್ಯ ಭಾಗದಲ್ಲಿ ನಾವು ಚೈನನ್ನು ಹಾಕ್ಕೋಬೇಕು. ಈ ಚೈನ್ ಸ್ಟಿಚ್ಚನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಕೊನೆಯಲ್ಲಿ, ಹೇಗೆಲ್ಲ ಬಳಸ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ವಿಡಿಯೋನ ಕೊನೆಯವರೆಗೂ ನೋಡಬೇಕು. ನೋಡಿ, ಇಲ್ಲಿಂದ ಮಧ್ಯದಲ್ಲಿ ಇದು ಎಷ್ಟು ಚೆಂದಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಮಧ್ಯ ಭಾಗದಲ್ಲಿ ಹಾಕುವಂತಹ ಚೈನೇ ಪ್ರತಿಯೊಂದಲ್ಲೂ ಚೈನೇ. ನಾನು ಶೇಪಲ್ಲೆಲ್ಲ ಯಾಕೆ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ ಅಂದರೆ, ಯಾವುದೇ ಕರ್ವ್ ಬಂದರೂ ಯಾವುದೇ ಡಿಸೈನ್ ಬಂದ್ರೂ ಕೂಡ ನೀವು ಅದನ್ನು ನಾವು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಫಸ್ಟು ಬೇಸಿಕ್ ಕಲ್ತ್ಬಿಟ್ರೆ ನೆಕ್ಸ್ಟ್ ಡಿಸೈನ್ ಎಲ್ಲ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅವೇನು ಅಷ್ಟು ಕಷ್ಟ ಆಗೋದಿಲ್ಲ. ಫಸ್ಟು ಚೈನನ್ನು ನಾವು ಯಾವೆಲ್ಲ ರೀತಿ ಬಳಸಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕು. ನೋಡಿ, ಚೈನು ಆಯಿತು. ಈಗ ನಾವು ಇಲ್ಲಿಗೆ ಎಂಡು ನಾಟನ್ನು ಕೊಟ್ಕೊಳ್ಳೋಣ. ಅದಕ್ಕೆ ನಾನು ಹೇಳ್ದದ್ದು ಎಂಡು ನಾಟು ಎಷ್ಟೊಂದು ಸತಿ ಬರುತ್ತೆ, ಅದನ್ನು ಅಬ್ಸರ್ವ್ ಮಾಡಿ. ನೋಡಿ, ಲಾಕ್ ಆಯಿತು.
ಈಗ ನೀವು ನೋಡ್ಬೋದು ಈ ಚೈನಲ್ಲಿ ಎಷ್ಟು ಥಿಕ್ನೆಸ್ ಇದೆ ಅಂತ. ಈಗ ನಾವು ಆ ಚೈನನ್ನು ಹಾಕೊಳ್ಳೋದೇ ಇಲ್ಲಿ ಪಕ್ಕದಲ್ಲಿದೆ ನೋಡಿ. ಚೈನು ಬರೀ ನಿಮಗೆ ಗೊತ್ತಾಗಲಿ ಅಂತ ಹ್ಯಾಂಡಲ್ ಮಾಡುವಾಗ ನಾನು ತೋರಿಸಿದ್ನಲ್ಲ ಆ ಚೈನ್ ಇದು ಇಷ್ಟು ಥಿಕ್ನೆಸ್ ಇಲ್ಲ. ಇದು ಅಷ್ಟು ಲೈಟಾಗಿರುತ್ತೆ. ಆದರೆ ಈ ಡಿಸೈನ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಯಾವ ರೀತಿ ಎಣ್ದೇ ರೀತಿ ನಾವು ಜಡೆ ಎಣಿತೀವಿ ನೋಡಿ, ಆ ರೀತಿ ಮಧ್ಯೆ ಮಧ್ಯೆ ಎಲ್ಲ ಎಷ್ಟು ಸಖತ್ತಾಗಿ ಬರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು ಲೇಯರ್ ಬೇಕಾದರೂ ಇದ್ರ ಮೇಲೆ ಮಾಡ್ಕೊಂಡು ಹೋಗ್ಬೋದು. ನಮಗೆ ಥಿಕ್ನೆಸ್ ಬೇಕಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ಅರ್ಥ ಮಾಡ್ಕೊಂಡ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ಈಗ ನಾವು ಇದನ್ನು ಶುರು ಮಾಡೋಣ. ಇದೇ ಡಿಸೈನನ್ನು ನಾವು ಸಿಲ್ಕ್ ಥ್ರೆಡ್ಡಲ್ಲಿ 2 ಎಳೆ ದಾರವನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಆ್ಯಸ್ ಇಟ್ ಈಸ್ ಟುಲಿಪ್ ಅನ್ನೋವಂಥದ್ದು ಯಾವ ರೀತಿ ಇರಬೇಕು, 90 ಡಿಗ್ರಿ ಇರಬೇಕು ನೋಡಿ. ದಾರನ ಎಳ್ಕೊಂಡೆ ನೋಡಿ, 2 ದಾರ ಬಂತು. 2 ದಾರ ಬಂದಂಥದ್ದನ್ನು ನೋಡಿ ಲಾಕನ್ನು ಮಾಡಿಕೊಂಡೆ. ಫಸ್ಟ್ ಲಾಕ್ ಮಾಡಬೇಕು, ಆನಂತರ ಅದನ್ನು ಮುಂದಕ್ಕೆ ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಇದನ್ನು ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಚೈನನ್ನು ಹಾಕ್ತಿದ್ದೀನಿ. ಈ ಡಿಸೈನ್ಗೆ ಈ ರೀತಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಕಳ್ಕೊಂಡಾಗ ನಾವು 2 ದಾರನೂ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು. ಇದನ್ನು ಹೇಗೆ ನೋಡಿ ಎಳ್ಕೋಬೇಕು, ಮೇಲೆ ಬಂದ ನಂತರ ರೊಟೇಟ್ ಮಾಡ್ಕೋಬೇಕು. ಆಗ 2 ಎಳೆಯನ್ನು ಬರುತ್ತೆ. 2 ಎಳೆಯನ್ನು ಎಡ್ದಗೈಯಲ್ಲಿ ನಾವು ನೀಟಾಗಿ ಅದನ್ನು ತೆಗೆದು ಕೊಡಬೇಕಾಗತ್ತೆ ನೋಡಿ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಪ್ರಾಕ್ಟೀಸ್ ಅಂತ ಆಗಿರೋದ್ರಿಂದ ನಾನು ಚೈನನ್ನು ದೊಡ್ಡದಾಗಿ ಹಾಕಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಮಲ್ಟಿ ಕಲರಲ್ಲಿ ಮಾಡುವಾಗ ನಾನು ಪ್ರೊಫೆಷನಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಆಯಿತಾ. ನೋಡಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಆ್ಯಸ್ ಇಟ್ ಈಸ್ ದೊಡ್ಡ ಚೈನನ್ನು ಹಾಕ್ಕೊಳ್ಳಿ. ಹಾಕೊಂಡಾದ ನಂತರ ಪುನಃ ಇದನ್ನು ಮೇಲೆತ್ತಬೇಕು. ಮೇಲೆತ್ತಿ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಯಾಕೆ ಈ ಡಿಸ್ಟೆನ್ಸನ್ನು ನೋಡಿ ಅಂದರೆ ನಿಮಗೆ ಹ್ಯಾಂಡಲ್ ಮಾಡುವಾಗ ತುಂಬ ಈಸಿಯಾಗಿ ಬರಲಿ ಅಂತೇಳಿ ನಾನು ಇಷ್ಟು ಡಿಸ್ಟೆನ್ಸಲ್ಲಿ ಚೈನನ್ನು ಹಾಕೋತಾ ಇರೋವಂಥದ್ದು ನೋಡಿ. ಆಯ್ತಲ್ವಾ, ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ ಅಂದರೆ ನೀವೆಷ್ಟು ರೀತಿ ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಟೈಮು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದಕ್ಕಿಂತ ಅದು ಕನ್ಸಿಸ್ಟೆನ್ಸಿಯಾಗಿರಬೇಕು. ಅಂದರೆ ಪ್ರತಿದಿನ ಇರಬೇಕು. ನೀವು ಇವತ್ತು ಮಾಡಿ ಇವತ್ತೆಲ್ಲ ಸಂಜೆವರೆಗೂ ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ಇನ್ನೂ ಒಂದು 15 ದಿವಸ 20 ದಿವಸ ಬಿಟ್ಟರೆ ನೀವು ನೀಡಲ್ಲಿ ಹಿಡಿತೀನಿ ಅಂದರೆ ನಿಮಗೆ ಅದು ಕನ್ಸಿಸ್ಟೆನ್ಸಿ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿಂದ ಎಂಡು ನಾಟನ್ನು ಕೊಟ್ಕೋತಾ ಇದ್ದೀನಿ. ಸುಮ್ಮನೆ ಜಸ್ಟು ಈ ರೀತಿ ನೀಡೆಲ್ಲ ಹಾಕಿ ಇಟ್ಕೊಂಡ್ರೆ ಕೆಳಗಡೆ ಎಳೆಯುವಂಥ ದಾರ ಏನಿದೆಯಲ್ಲ ಅದರಲ್ಲಿ ನೋಡಿ ಲಾಕು ಕಟ್ಟಾಯಿತು. ಈಗ ಲಾಕ್ ಬಿಚ್ಕೊಂತು, ಕಟ್ಟಾಗಿಲ್ಲ, ಬಿಚ್ಕೊಂತು. ಸರಿ ಬರ್ನಿಲ್ಲ ಅಂದರೆ ಬಿಚ್ಕೊಳ್ಳುತ್ತೆ. ಈಗ ನೋಡಿ ತೋರಿಸ್ತೀನಿ ನಾನು ನಿಮಗೆ. ಈಗ 2 ಎಳೆ ಎಳ್ಕೊಂಡೆ. ಈ 2 ಎಳೆ ಎಳ್ಕೊಂಡ್ಮೇಲೆ ಸೇಮ್ ಪಾಯಿಂಟ್ಗೆ ಹಾಕಬೇಕು. ಇದನ್ನು ಸ್ವಲ್ಪ ದೊಡ್ಡದಾಗಿ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು ಸೇಮ್ ಅದೇ ಪಾಯಿಂಟ್ಗೆ ತಂದು ಆ ಒಳಗಡೆಯಿಂದ ನಾವು ಮೊದಲೇ ಎಳೆದಂತಹ 2 ಎಳೆ ದಾರನ ನೋಡಿ ಈ ರೀತಿ ಇಟ್ಕೋಬೇಕು. ಈಗ ಲಾಕ್ ಆಯಿತು ನೋಡಿ, ಲಾಕ್ ಆಯ್ತಲ್ವ. ಈಗ ಇದನ್ನು ಯಾವ ರೀತಿ ಡಬಲ್ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡ್ಬೋದು, ಪುನಃ ದಾರನ ಗಂಟಾಗಿ ಇಟ್ಕೊಂಡು ಆ್ಯಸ್ ಇಟ್ ಈಸ್ ಲಾಕನ್ನು ಹಾಕ್ಕೊಂಡೆ ನೋಡಿ. ದಾರ ತಂದು ಇದಕ್ಕೆ ಲಾಕನ್ನು ಮಾಡ್ಕೊಳ್ಳುವಂಥದ್ದು ನೋಡಿ. ಈ ರೀತಿ ಎಳ್ಕೊಂಡು ದಾರನ ಲಾಕ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ಡು ಮಾಡುವಾಗ ನಾವು ತುಂಬ ಎಚ್ಚರಿಕೆಯಾಗಿ ವರ್ಕನ್ನು ಮಾಡ್ಕೋಬೇಕು ಆಯ್ತಲ್ವ. ಈಗ ನೋಡಿ ಇಲ್ಲಿ ಚೈನ್ ಏನಿದೆಯಲ್ಲ, ಈ ಚೈನ್ ಮಧ್ಯದಲ್ಲಿ ನೋಡಿ ಕಾಣಿಸ್ತಿದೆಯಾ, ತೆಗೆದಿರುವಂಥ ಚೈನ್ ಮಧ್ಯದಲ್ಲಿ ನೀಡಲನ್ನು ಹಾಕಿ ಆನಂತರ ದಾರನ ಹೊರಗಡೆ ತಂದು ರೊಟೇಟ್ ಮಾಡ್ಕೋತಾ ಮೇಲೆ ಎಳ್ಕೋಬೇಕು. ಎಳ್ಕೊಂಡು ಪುನಃ ಇನ್ನೊಂದು ಚೈನ್ನ ಮಧ್ಯದಲ್ಲಿ. ಇದು ಯಾವ ರೀತಿ ಕಾಣಿಸುತ್ತೆ, ಜೊತೆಗೆ ನೆಕ್ಸ್ಟ್ ಮಾಡುವಂಥ ಮಲ್ಟಿ ಕಲರಲ್ಲಿ ಈ ಡಿಸೈನ್ ಹೇಗೆ ಕಾಣುತ್ತೆ ಅನ್ನೋದು ಇದರಲ್ಲಿ ಒಂದಕ್ಕೊಂದಕ್ಕೆ ಇರುವಂಥ ಡಿಫ್ರೆನ್ಸ್. ಈಗ ನೋಡಿ, ಈಗ ಇಲ್ಲಿಂದ ಪುನಃ ದಾರನ ತಂದು ರೊಟೇಟ್ ಮಾಡ್ತಾ ಎಳ್ಕೋತಾ ಪುನಃ ಚೈನಿನ ಮಧ್ಯದಲ್ಲಿ ಚೈನನ್ನು ಹಾಕೋತಾ ಹೋಗುವಂಥದ್ದು ನೋಡಿ. ಚೈನಿನ ಮಧ್ಯದಲ್ಲಿ ಚೈನು ರೊಟೇಟ್ ಮಾಡ್ತಾ 2 ಎಳ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಬೇಕು ನೋಡಿ. 2 ಎಳೆಯನ್ನು ಹೀಗೆ ಎಳ್ಕೊಳ್ಳಿ. ಎಳ್ಕೊಂಡಿದ್ದಾದ ನಂತರ ರೊಟೇಟ್ ಮಾಡ್ತಾ ಎಳ್ಕೊಂಡು ಇಲ್ಲಿ ಈ ರೀತಿ ಎಳ್ಕೋಬೇಕು. ಎಳ್ಕೊತಾ ಪುನಃ
ನೆಕ್ಸ್ಟ್ ಇರುವಂಥ ಚೈನ್ಗೆ ಎಳ್ಕೊಳ್ಳಿ. ಇದರಲ್ಲಿ ನೀವು ಗಮನಿಸಬೇಕಾದದ್ದು ಏನು ಹೇಳಿ, ಎರಡೂ ಎಳೆಯನ್ನು ಎಳ್ಕೊಳ್ತಾ ನೀವು ಮೇಲೆ ತರಬೇಕು. ಹಾಗಾಗಿ ಈಗ ನೋಡಿ ಎಂಡಿಗೆ ಬಂದಿದ್ದೀವಿ. ಈಗ ನಾನು ಇದಕ್ಕೆ ಎಂಡು ನಾಟನ್ನು ಕೊಡುವಂಥ ಟೈಮು ನೋಡಿ. 2 ಎಳೆ ದಾರನ ನೋಡಿ, ನಾನು ಪ್ರತಿ ಹೆಣ್ಣಾಟಲ್ಲಿ ಇದೇ ರೀತಿ ಹೇಳ್ಕೊಡ್ತೀನಿ. ಯಾಕೆಂದರೆ ಹೊಸ್ದಾಗಿ ನೋಡುವಂಥವ್ರು ಇರ್ತೀರಲ್ವ, ಅದರಿಂದ ನೋಡಿ ಲಾಕ್ ಆಯಿತು. ನೀವು ಯಾವುದೇ ಎಳೀರಿ ಮತ್ತು ಮೇಲೆ ಎದ್ದು ಬರುತ್ತೆ ಅಂತೀರಲ್ಲ ನೋಡಿ, ಕಾಣಿಸಲ್ಲ, ಆ ರೀತಿ ಆಗತ್ತೆ. ಈಗ ಆಯ್ತಲ್ವ. ಈ ಚೈನ್ ಹೇಗೆ ಕಾಣಿಸ್ತಿದೆ ಮತ್ತು ಈ ಚೈನ್ ಹೇಗೆ ಕಾಣಿಸ್ತಿದೆ. ಈಗ ನಾವು ಮಾಡುವಂಥ ಚೈನು ಡಬಲ್ ಚೈನ್ ಸ್ಟಿಚ್ ಹೇಗೆ ಅಂದರೆ ಡಬ್ಬಲ್ ಕಲರಲ್ಲಿ ಇರುತ್ತೆ. ಜೊತೆಗೆ ಪ್ರೊಫೆಷನಲ್ಲಾಗಿ ನಾವು ಚಿಕ್ಕದಾಗಿ ಪ್ರೊಫೆಷನಲ್ಲಾಗಿ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಹಾಗಿದ್ರೆ ನೋಡಿ, ಇಲ್ಲಿ ಲಾಕ್ ಆಯಿತು, ಪುನಃ ಚೈನ್ ಆಯಿತು. ಈಗ ನೋಡಿ ಚೈನನ್ನು ಹಾಕ್ಕೊಂಡೆ. ನಾವು ಎಷ್ಟಕ್ಕೆ ಚೈನನ್ನು ಹಾಕೋತೀವಲ್ಲ ಅಷ್ಟಕ್ಕೆ ಹಾಕೋತಾ ಹೋಗಬೇಕು. ಅದಕ್ಕಿಂತ ಸ್ವಲ್ಪ ಚೂರು ಒಂದು ಸ್ವಲ್ಪ ಅಂದರೆ ಒಂದು ಪಾಯಿಂಟಷ್ಟು ದೊಡ್ಡದು ಮಾಡ್ಕೊಂಡ್ರೂ ತೊಂದರೆ ಇಲ್ಲ. ಜಾಸ್ತಿ ದೊಡ್ಡದಾದರೆ ಪ್ರೊಫೆಷನಲ್ ಆಗಿ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ನಿಮಗೆ ಕಲೀಲಿ ಅಂತೇಳಿ ನಾನು ಅಷ್ಟು ದೊಡ್ಡಕ್ಕೆ ತೋರಿಸಿದ್ದೆ ಅಷ್ಟೇ. ಈಗ ನೋಡಿ ಎಷ್ಟು ಚೈನಲ್ಲೇ ಎಷ್ಟು ವಿಧ ಇದೆ ಅಂದರೆ, ಎಷ್ಟು ವೆರೈಟಿ ಆಫ್ ಶೇಪ್ಗಳನ್ನು ನೀವು ಕಲಿಬೇಕಂದ್ರೆ ನೀವು ಸ್ಟಿಚ್ ಮಾಡುವಾಗ ಅದು ಅಷ್ಟು ಈಸಿ ಆಗಿಬಿಡುತ್ತೆ ನಿಮಗೆ. ಇವತ್ತು ಇದೇ ಕ್ಲಾಸು ಅಂತ ಅಂದ್ಕೋಬೇಡಿ. ಇವತ್ತು ಏನು ಕಲಿತೀರಲ್ಲ ಅದು ನಾಳೆ ನಿಮಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಇವತ್ತು ನೇರವಾಗಿ ಚೈನನ್ನು ಹಾಕೋದನ್ನು ಕಲಿತ್ಬಿಟ್ಟು ಎಷ್ಟು ನೂರಾರು ರೀತಿ ಶೇಪ್ಗಳು ನಮಗೆ ವರ್ಕಲ್ಲಿ ಬರುತ್ತೆ. ಆ ನೂರಾರು ರೀತಿ ಶೇಪ್ಗಳನ್ನು ನೀವು ತಿರುಗಿಸೋಕ್ಕೆ ಬರಲ್ಲ ಅಂತ ಆದರೆ ಆಗ ನೀವು ಏನು ಚೈನ್ ಸ್ಟಿಚ್ಚನ್ನು ಕಲಿತು ಪ್ರಯೋಜನ ಹೇಳಿ. ಹಾಗಾಗಿ ಪ್ರತಿಯೊಂದು ವೀಡಿಯೋಸನ್ನು ನೀವು ತಾಳ್ಮೆಯಾಗಿ ನೋಡಿದ್ರೆ ನಿಮಗೆ 50 ಡೇಸ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನನ್ನ ಜೊತೆ ನೀವು ಪ್ರಾಕ್ಟೀಸನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಇದು ಬಂದೇ ಬರುತ್ತೆ. ನೀವು ಕ್ಲಾಸಸ್ಸನ್ನು ಪ್ರಾಕ್ಟಿಕಲಾಗಿ ಕಲಿತು ನೋಡಿ ಎಂಡು ನಾಟನ್ನು ಕೊಡ್ತಿದ್ದೀನಿ. ಬಿಸ್ನೆಸ್ಸನ್ನು ಅಂದರೆ ಫಸ್ಟು ನಿಮ್ಮ ಬ್ಲೌಸ್ಗೆ ಅದು ಬಿಸ್ನೆಸ್ಸೇ ತಾನೇ. ಈಗ ನೀವು ನಿಮ್ಮ ಬ್ಲೌಸ್ಗೆ ನೀವು ರೆಡಿ ಮಾಡ್ಕೋತೀರಾ ಅಂದರೆ ಅದೂ ಅಷ್ಟೇ, ಅದು ದುಡ್ಡು ಕೊಟ್ಟರೆ ತಾನೇ ಆಗುವಂಥದ್ದು. ನೋಡಿ ಲಾಕ್ ಆಯಿತು. ಈಗ ನೀವು ನೋಡಿದ್ರಿ ಜರಿ ಥ್ರೆಡ್ಡಲ್ಲಿ ಈ ರೀತಿ ಡಬಲ್ ಚೈನ್ ಸ್ಟಿಚ್ ಕಾಣ್ತಿದೆ. ಮತ್ತು ಇಲ್ಲಿ ನೋಡಬಹುದು ಸಿಲ್ಕ್ ಥ್ರೆಡ್ಡನ್ನು ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಡಬಲ್ ಚೈನ್ ಸ್ಟಿಚ್ಚನ್ನು ಹಾಕೋದು ಅಂತ ಅನ್ನೋದನ್ನು ನೋಡಿದ್ರಿ. ಜೊತೆಗೆ ಇಲ್ಲಿ ನೋಡ್ಬೋದು ಪ್ರೊಫೆಷನಲ್ಲಾಗಿ ಹಾಕುವಂತಹ ಮಲ್ಟಿ ಕಲರಲ್ಲಿ ಆಲ್ಮೋಸ್ಟ್ ಈ ಡಿಸೈನನ್ನು ಮಲ್ಟಿ ಕಲರಲ್ಲೇ ಹಾಕ್ತಾರೆ. ಜೊತೆಗೆ ನಾನು ಹೇಳಿದ್ದೆ ಇದನ್ನೇ ಎಲ್ಲೆಲ್ಲ ಉಪಯೋಗಿಸ್ಕೋತೀವಿ ಅಂತ. ಇದನ್ನು ಮುಖ್ಯವಾಗಿ ನಾವು ನೆಕ್ ಲೈನ್ ಬರುತ್ತೆ ನೋಡಿ ಸ್ಕೈ ಬ್ಲೂ ಕಲರ್ ದಾರದಲ್ಲಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚನ್ನು ಮಾಡ್ತಿದ್ದೀನಿ. ಈಗ ನೋಡಿ ಎಳ್ಕೊಂಡು ಚೈನ್ ಮಧ್ಯದಲ್ಲಿ ನಿಮಗೆ ಅದು ಕಾಣಿಸ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ, ಇದು ಎಲ್ಲಿ ನಾವು ಚೈನನ್ನು ಹಾಕಿರ್ತೀವಲ್ಲ ಆ ಚೈನಿನ ಮಧ್ಯ ಭಾಗದಲ್ಲಿ ನಾವು ಚೈನನ್ನು ಹಾಕ್ಕೊಂಡು ಹೋಗೋದು ಅಷ್ಟೇ. ನಾನು ಹೇಳ್ದಂಗೆ ಇದನ್ನು ನೆಕ್ಲೈನ್ಸಲ್ಲಿ ಮತ್ತು ಒಂದು ದೊಡ್ಡ ಡಿಸೈನ್ ಮಾಡಿದಾಗ ನಾವು ಔಟ್ಲೈನ್ ಅಂತ ಕೊಡ್ತೀವಿ ನೋಡಿ, ಔಟ್ಲೈನಲ್ಲಿ ಹಾಕೋದ್ರಿಂದ ಈ ಡಬ್ಬಲ್ ಕಲರಲ್ಲಿ ಹಾಕೋದ್ರಿಂದ ಈಗ ನೋಡ್ಬೋದು ಡಬ್ಬಲ್ ಕಲರಲ್ಲಿ ಯಾವ ರೀತಿ ಬರುತ್ತೆ ಅಂತ. ಮಧ್ಯದಲ್ಲೆಲ್ಲ ಒಂದು ಕಲರ್ ಹೋಗುತ್ತೆ, ಆ ಕಡೆ ಈ ಕಡೆ ಬೇಸಿಕ್ ಕಲರ್ ಆಗಿರುವಂಥ ಕಲರ್ ಉಳಿಯುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೆಲ್ಲ ನಾವು ಈ ರೀತಿ ಡಿಸೈನನ್ನು ಮಾಡಿದಾಗ ತುಂಬಾ ಥಿಕ್ನೆಸ್ ಆಗು ಕಾಣಿಸುತ್ತೆ. ಜೊತೆಗೆ ಅದರಿಂದ ನೋಡೋದಕ್ಕೂ ತುಂಬಾ ಮುದ್ದಾಗಿ ಕಾಣಿಸುತ್ತೆ. ಮತ್ತು ಕಸ್ಟಮರ್ಗೆ ತುಂಬಾ ಹೆಲ್ಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟ ಆಗುತ್ತೆ. ಇಷ್ಟ ಆಗೋದ್ರಿಂದ ನಿಮ್ಗೆ ಇನ್ನೊಂದಷ್ಟು ಕಸ್ಟಮರ್ಸ್ ಹೆಚ್ಚಾಗ್ತಾರೆ, ನಿಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮತ್ತು ಸ್ಲೀವ್ಸ್ ಹತ್ರ ಬಾರ್ಡರ್ ಲೈನ್ ಕೊಡುವಾಗಲೂ ಇದನ್ನು ಯೂಸ್ ಮಾಡ್ಕೋತೀವಿ. ತುಂಬಾ ಈಸಿಯಾಗಿ ಮಾಡುವಂಥ ಡಿಸೈನ್ ಆಗಿರೋದ್ರಿಂದ ಬೇಗನೆ ಮಾಡ್ಕೊಂಬಿಡ್ಬೋದು. ನೋಡ್ತಾ ಇದ್ದೀರಾ. ಈಗ ಇಲ್ಲಿ ನಾನು ಮಧ್ಯದಲ್ಲಿ ಚೈನನ್ನು ಹಾಕ್ಕೊಂಡು ಹೋಗ್ತಿದ್ದೀನಿ. ಹಿಂಗಾದಾಗ ಬಿಟ್ಬಿಡಬೇಕು. ಬಿಟ್ಟು ಪುನಃ ಆ ದಾರದೊಳಗಡೆ ಈ ರೀತಿ ನೀಡಲನ್ನು ಹಾಕ್ಕೊಳ್ಳಿ. ಯಾಕೆ ಅಂದರೆ ಒಂದೇ ಎಳೆ ಬಂದಾಗ ಅದು ಲುಕ್ಕು ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ಕಲಿವಾಗನೇ ನೀವು ನೀಟಾಗಿ ಕಲ್ತ್ಕೋಬೇಕು. ನೋಡಿ ಎಷ್ಟು ಸಿಲ್ಕ್ ಥ್ರೆಡ್ಡಲ್ಲಿ ಹ್ಯಾಂಡಲ್ ಮಾಡೋದು ತುಂಬಾ
ಒಂದು ಲೆವೆಲ್ವರೆಗೂ ಕಷ್ಟ ಅಂತಲೇ ಹೇಳ್ಬೋದು. ನೀವು ಚೆನ್ನಾಗಿ ಗ್ರಿಪ್ ಹಿಡ್ಕೊಂಡ್ರಿ ಅಂದರೆ ಆರಾಮಾಗಿ, ಗ್ರಿಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಯಾವ ರೀತಿ ನೀಡಲನ್ನು ಹಿಡ್ಕೋತೀವಿ ಅಂತ ತಿಳ್ಕೊಂಬಿಟ್ರೆ ನಿಮಗೆ ಈ ಡಿಸೈನ್, ಯಾವುದೇ ಡಿಸೈನ್ ಹಾಕಿದ್ರೂ ನಿಮಗೆ ಸಿಲ್ಕ್ ಥ್ರೆಡನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಮಧ್ಯ ಚೈನ್ ಮಧ್ಯೆ ಮಾತ್ರ ಹಾಕಬೇಕು, ನಾಟ್ ಹತ್ರ ಹಾಕೋ ಹಾಗಿಲ್ಲ. ಮಧ್ಯ ಚೈನ್ ಆ ಕಡೆ ಈ ಕಡೆ ನಾಟಿರುತ್ತೆ ನೋಡಿ, ಅದನ್ನು ಬಿಟ್ಟು ಮಧ್ಯ ಚೈನ್ ಇರುತ್ತಲ್ಲ, ಆ ಚೈನ್ ಮಧ್ಯದಲ್ಲಿ ನಾವು ಇದನ್ನು ಹಾಕ್ಕೊಂಡು ಹೋಗುವಂಥದ್ದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಈ ಡಿಸೈನ್ಗಳನ್ನು ನೀವು ಕಲಿತ್ಕೊಂಡ್ರೆ ಮುಂದೆ ನೀವು ಪ್ರೊಫೆಷನಲ್ಲಾಗಿ ವರ್ಕ್ ಮಾಡುವಾಗ ಇವೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇದನ್ನು ನೀಟಾಗಿ ಕಲಿತ್ರೆ, ನೀವು ಈಗ ನನ್ನಿಂದ ಒಂದಷ್ಟು ಜನ ಕಲಿತಿದ್ದಾರೆ ಅಂದರೆ ನೀವು ಒಂದಷ್ಟು ಜನಕ್ಕೆ ಇದನ್ನು ತಿಳಿಸ್ಕೊಡ್ಬೋದು. ಅಷ್ಟು ನೀಟಾಗಿ ಕಲಿತ್ಕೊಳ್ಳಿ. ಎಲ್ಲ ಒಂದು ಟೈಮಲ್ಲಿ ಎಲ್ಲ ಕಲಿಯುವಂಥವರೇ, ಯಾರು ಹುಟ್ಟುತ್ತಾನೆ ಕಲಿತ್ಕೊಂಡು ಬರೋದಿಲ್ಲ. ಪ್ರತಿಯೊಂದನ್ನು ನಾವು ಈ ಭೂಮಿಗೆ ಬಂದು ಬುದ್ಧಿ ತಿಳ್ಕೊಂಡ ನಂತರನೇ ಕಲಿಯುವಂಥದ್ದು. ಹಂಗಾಗಿ ಯಾರೂ ಕಲಿಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಹಾಗಾಗಿ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನೊಂದು, ಏನಕ್ಕೆ ಕಲಿಬೇಕು ಏನು ಅದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಒಂದು ವಿದ್ಯೆ ಅಂತಂದಾಗ ಮನುಷ್ಯ ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ನೀವು ವರ್ಕನ್ನು ಮಾಡಿ ಬಿಡಿ, ಕಲಿತ್ಕೊಳ್ಳೋದಕ್ಕೆ ಏನು ತೊಂದರೆ. ಒಂದು ವಿದ್ಯೆ ನಮ್ಮ ಕೈಯಲ್ಲಿದೆ ಅಂದರೆ ಅದು ಯಾವತ್ತಾದರೂ ನಮ್ಮನ್ನು ಕಾಪಾಡುತ್ತೆ. ಅದಕ್ಕೋಸ್ಕರ ನೀವು ಪ್ರತಿಯೊಂದನ್ನು ನೆಗ್ಲೆಕ್ಟ್ ಮಾಡದಂತೆ, ಕಲಿಯುವಂಥ ಟೈಮ್ ಇದ್ದು ಕಲಿಯುವಂಥ ಅವಕಾಶ ಇದೆ ಅನ್ನುವಂಥವರು ಖಂಡಿತ ಇದನ್ನು ಕಲಿಬಹುದು. ನೋಡಿ, ಈಗ ಇಲ್ಲಿ ನಾನು ಮಾಡ್ತಾ ಇರುವಂಥದ್ದು ಎಂಡ್ ನಾಟ್. ಮತ್ತು ಕಲರ್ ಕಾಂಬಿನೇಷನ್ನ ನೀವು ಯೂಸ್ ಮಾಡುವಾಗ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಕಲರ್ ನೀಟಾಗಿದ್ದರೆ ತುಂಬಾ ಚೆನ್ನಾಗಿ ಡಿಸೈನು ಕಾಣಿಸುತ್ತೆ. ಈಗ ನೋಡಿ ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ನೋಡ್ಬೋದು. ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಈಗ ನೋಡಿ ಡಿಸೈನು ಇದು ಯಾವ ರೀತಿ ಬಂದಿದೆ ಅಂತ ನೋಡಿ. ಜರಿ ಥ್ರೆಡ್ಡಲ್ಲಿ, ಸಿಲ್ಕ್ ಥ್ರೆಡ್ಡಲ್ಲಿ ನೋಡಿ ಎಷ್ಟು ಥಿಕ್ನೆಸ್ ಬಂದಿದೆ ಅಂತ. ಔಟ್ಲೈನ್ಗಂತೂ ಸೂಪರಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ಆ ಕಡೆ ಈ ಕಡೆ ಪಿಂಕಿಶ್ ಅಂದರೆ ಒಂಥರ ಲೈಟಾಗಿ ಇರುತ್ತೆ ನೋಡಿ, ಸ್ಪ್ರೆಡ್ ಆಗೋ ರೀತಿ. ಆ ರೀತಿ ಆ ಕಡೆ ಈ ಕಡೆ ಪಿಂಕ್ ಕಾಣಿಸ್ತಿದೆ. ನಿಮ್ಗೆ ಹತ್ತಿರದಿಂದ ಮೊಬೈಲಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ನಿಜವಾಗಿ ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದು ಮೇಲ್ಗಡೆ ಬಂದಿರುವಂಥ ಸ್ಕೈ ಬ್ಲೂ ಕಲರು ಹೈಲೈಟಾಗಿ ಕಾಣ್ತಿದೆ. ಆ ಕಡೆ ಇರುವಂತಹ ಪಿಂಕ್ ಕಲರು ಲೈಟಾಗಿ ಕಾಣಿಸ್ತಿದೆ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ ವೀಡಿಯೋನ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಕಲಿಬೇಕು ಅನ್ನುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತುಂಬ ವಿಧವಾದ ಶೇಪ್ಗಳು, ಡಿಸೈನ್ಸನ್ನು ತೋರಿಸೋದಿದೆ. ಖಂಡಿತವಾಗ್ಲೂ ಎಲ್ಲನೂ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೊನೆವರೆಗೂ ನೋಡಿದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ತೀರಾ. ಹೇಗಿತ್ತು ವಿಡಿಯೋ, ಹೇಗಿದೆ, ನಾನು ಹೇಳ್ಕೊಡುವಂಥ ರೀತಿ ಹೇಗಿದೆ, ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ನನಗೆ ಈ ವಿಡಿಯೋ ಕೊನೆವರೆಗೂ ನೋಡಿರುವಂಥವ್ರು ಮಾತ್ರ ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ನಾನು ತಿಳ್ಕೊತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಕೊಡುವಾಗ ಅಲ್ಲಿ ಹೈಪ್ ಪಾಯಿಂಟ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಮ್ಮ ವೀಡಿಯೋಸ್ ಇನ್ನೊಂದಷ್ಟು ಜನಕ್ಕೆ ಇದು ರೀಚ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.